ಇವತ್ತು ಸಮಾಜದಲ್ಲಿ ಅನೇಕ ಸಾಧನೆಗಳ ಮೈಲುಗಲ್ಲುಗಳನ್ನು ಸ್ಥಾಪಿಸಿದ್ದಾರೆ. ವೇದಾಂತ ಭಾರತಿಯಂತಹ ಅನೇಕ ಸಂಘಟನೆಗಳೊಂದಿಗೆ ಕೈಜೋಡಿಸಿ ಸಾಮಾಜಿಕ ಹಿತಚಿಂತನೆಯ ಕಾರ್ಯಗಳನ್ನು ನಡೆಸಿಕೊಂಡು ಬರ್ತಾ ಇದ್ದಾರೆ. ಅವರಿಗೂ ಕೂಡ ಪ್ರತಿಷ್ಠಾನ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದೆ. ವೇದಿಕೆಯಲ್ಲಿರುವ ಇನ್ನೊಬ್ಬ ವಿದುಷಿ ಶ್ರೀಮತಿ ಮಂಜುಳಾ ಹೆಬ್ಬಾರ್ ಅವರು ಮೂಲತಃ ಉಡುಪಿ ಜಿಲ್ಲೆಯವರು. ಬೆಂಗಳೂರಿನ ಸಂಸ್ಕೃತ ಭಾರತಿ ಸಂಸ್ಥೆಯೊಂದಿಗೆ ನಿರಂತರ ಸಂಪರ್ಕದಲ್ಲಿರುವ ಶ್ರೀಮತಿ ಮಂಜುಳಾ ಹೆಬ್ಬಾರ್ ಅವರು ಅಲ್ಲಿಯೇ ಸಂಸ್ಕೃತ ಅಧ್ಯಯನವನ್ನು ಆರಂಭಿಸಿದರು. ನಂತರದ ದಿನಗಳಲ್ಲಿ ಮೈಸೂರು ಮಹಾರಾಜ ಪುಣ್ಯ ಜನರ ಮಹಾತ್ಮರ ಶ್ರವಣ ಮಾತ್ರದಿಂದಲೇ ಪುಣ್ಯ ಲಾಭ ಆಗುತ್ತಂತೆ. ಅಂಥದ್ರಲ್ಲಿ ಇವರನ್ನೆಲ್ಲ ವೇದಿಕೆ ಮೇಲೆ ನಾವು ನೋಡ್ತಾ ಇದ್ದೀವಲ್ಲ, ಕಿಂ ಪುನರ್ದರ್ಶನೇನ ಅಂತ ಬಾಣಕವಿ ಹೇಳ್ತಾನೆ. ಅಂದರೆ ಇಂತಹ ಮಹಾತ್ಮರನ್ನ, ವಿದ್ವಾಂಸರನ್ನ ಗೌರವಿಸಿದಾಗ ನಮ್ಮ ಡಿ.ವಿ.ಜಿ ಅವರು ಹೇಳಿದ ಹಾಗೆ ಇಷ್ಟವಾದ ಗೀತೆಗೆ ಧ್ವನಿಯಾದಂಥ ಕಲಾವಿದರಿಗೆ ಧನ್ಯವಾದ. ಶ್ರೋತೃಗಳಾಗಿ ಕೂತು ತಮಗೆಲ್ಲರಿಗೂ ಕೂಡ ಧನ್ಯವಾದ. ಯೋಧರಿಗೆ ನಮನಗಳನ್ನು ಸಲ್ಲಿಸಿದ್ವಿ, ಭಾರತಿಗೆ ನಮನಗಳನ್ನು ಸಲ್ಲಿಸಿದ್ವಿ, ಜ್ಞಾನ ಸರಸ್ವತಿಗೆ ನಮಸ್ಕಾರಗಳನ್ನು ಮಾಡಿದ್ವಿ, ವಿದ್ವಾಂಸರಿಗೆ ಅಭಿನಂದನೆ ಮಾಡೋ ಕಾರ್ಯಕ್ರಮ. ಅದಕ್ಕೆ ಮೊದಲು ಸಂಸ್ಕೃತ ಭಾಷೆ ಕಷ್ಟ ಅಂತ ಅಂದ್ಕೊಂಡವರಿಗೆ ಒಂದು ಕಿವಿ ಮಾತು. ಯಾರು ಹೇಳಿದ್ದು ಸಂಸ್ಕೃತ ಭಾಷೆ ಕಷ್ಟ ಅಂತ? ಎಷ್ಟು ಸುಲಭವಾಗಿದೆ. ನಮ್ಮ ಈ ಮಕ್ಕಳನ್ನು ನೋಡಿ, 150 ಜನ ಬಂದಿದ್ದಾರೆ ಇವತ್ತು. ಸಂಸ್ಕೃತ ಭಾಷೆನ ತಗೊಂಡು ವಿದುಷಾ ಸಮವಾಯ ಅತ್ರ ತಿಷ್ಠತಿ ವಯಂ ಸರ್ವೇಪಿ ಧನ್ಯಾಃ. ಸಂಸ್ಕೃತ ಭಾಷಾಯಾಃ ವೇದ ಸಂಸ್कृतेः रक्षायै अस्माकं मध्ये वेदशास्त्रपोषिण्याः सभायाः कार्यदर्शी चन्द्रशेखरः वर्तते. अहम् इदानीमपि स्मरामि, अहं यदि अद्य संस्कृतविद्वान् अस्मि तत्र कारणं ವೇದಶಾಸ್ತ್ರಪೋಷಿಣಿ ಸಭಾ. ಮತ್ತು ಈ ಒಂದು BSS ವಿದ್ಯೋದಯ ಪರಮಪೂಜ್ಯ ಪೇಜಾವರ ಶ್ರೀಗಳ ಒಂದು ಶಾಲೆ ಕಳೆದ ವರ್ಷ ಪ್ರಾರಂಭ ಆಯಿತು. ಈ ಶಾಲೆಯಲ್ಲಿ ಈ ಕಾರ್ಯಕ್ರಮ ಆಗ್ತಿರೋದು ನಮಗೆ ತುಂಬ ಸಂತೋಷ ಮತ್ತು ಹೆಮ್ಮೆಯನ್ನು ತಂದುಕೊಟ್ಟಿದೆ. ನೀವೆಲ್ಲ ಬಂದಿದ್ದೀರಿ, ಒಳ್ಳೆ ಹಾಡುಗಳನ್ನ ಕೇಳ್ತಾ ಇದ್ದೀವಿ, ಒಳ್ಳೆ ವಿದ್ವಾಂಸರ ಮಾತುಗಳನ್ನ ಕೇಳ್ತಿದ್ದೀವಿ. ಇದರ ಮಧ್ಯದಲ್ಲಿ ನಾನೇ ಇರಲಿಕ್ಕೆ ಇಷ್ಟಪಡೋದಿಲ್ಲ. ನಿಮಗೆಲ್ಲ ಶುಭವಾಗಲಿ. ಮತ್ತು ಸಂಸ್ಕೃತವನ್ನು ನಾವು ಉಳಿಸಿ ಬೆಳೆಸೋಣ. ಆ ದೃಷ್ಟಿಯಲ್ಲೂ ನಮ್ಮ ಶಾಲೆಯಲ್ಲಿ ಬಹಳಷ್ಟು ಕೆಲಸಗಳಾಗ್ತಾಯಿದೆ ಅಂತ ಹೇಳಲಿಕ್ಕೆ ಹೆಮ್ಮೆ ಪಡ್ತೇನೆ. ಎಲ್ರಿಗೂ ಶುಭವಾಗಲಿ. So